ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶದಲ್ಲಿರುವ ಭೂಮಿಯನ್ನ ಉಳಿಸಬೇಕೆಂಬ ಹೋರಾಟ ಇದೀಗ ಮತ್ತಷ್ಟು ತೀವ್ರಗೊಂಡಿದೆ. ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ ಭೂಸ್ವಾಧೀನದ ವಿರುದ್ಧ ನಡೆದ ಹೋರಾಟದಲ್ಲಿ ರೈತರು ಜಯಶಾಲಿಯಾದ ನಂತರ ಭೂಸ್ವಾಧೀನ ವಿರೋಧಿ ಚಳುವಳಿಗೆ ಮತ್ತಷ್ಟು ಬಲ ಬಂದಿದೆ. ರಾಮನಗರ ಜಿಲ್ಲೆಯ ಬಿಡದಿ ಭಾಗದಲ್ಲಿರುವ ಸಾವಿರಾರು ರೈತರು ಹಾಗೂ ಜನಸಾಮಾನ್ಯರು ಬೃಹತ್ ರಸ್ತೆ ತಡೆ ನಡೆಸುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 9,640 ಎಕರೆ ಫಲವತ್ತಾದ ಸಮೃದ್ಧ ನೀರಾವರಿ ಹಾಗೂ ಬಹುವಾರ್ಷಿಕ ಬೆಳೆ ಇರುವ ಕೃಷಿ ಭೂಮಿ ಮೇಲೆ ಬಿಡದಿ ಸಮಗ್ರ ಉಪನಗರ ಯೋಜನೆಯು ಭೂಸ್ವಾಧೀನಕ್ಕೆ ಮುಂದಾಗಿರುವುದನ್ನು ವಿರೋಧಿಸಿ ಕಳೆದ 14 ತಿಂಗಳಿಂದ ನಡೆಯುತ್ತಿರುವ ನಿರಂತರ ಅಹೋರಾತ್ರಿ ಧರಣಿ ಹೋರಾಟ ಇದೀಗ ಬಿಡದಿ ಕೈಗಾರಿಕಾ ಪ್ರದೇಶ ಹಾಗೂ ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶ ಸಂಪರ್ಕಿಸುವ ಮುಖ್ಯ ರಸ್ತೆಯನ್ನ ದಿನವಿಡೀ ಬಂದ್ ಮಾಡುವ ಮೂಲಕ ತೀವ್ರ ಸ್ವರೂಪ ಪಡೆದಿದೆ. ಭೂ ಹಿತರಕ್ಷಣಾ ಸಮಿತಿ, ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಎಸ್ಎಫ್ಐ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಲಾಯಿತು. ಫಲವತ್ತಾದ ಕೃಷಿ ಭೂಮಿಯನ್ನ ಉಳಿಸಿ, ಭೂಸ್ವಾಧೀನ ರದ್ದುಪಡಿಸಿ, ಬೆಂಗಳೂರು ಸುತ್ತಮುತ್ತಲಿನ ಹಸಿರು ಪ್ರದೇಶವನ್ನ ಕಾಪಾಡಿ ಎಂಬ ಘೋಷಣೆಗಳು ಪ್ರತಿಭಟನಾ ಸ್ಥಳದಲ್ಲಿ ಮೊಳಗಿದವು. ಏಪ್ರಿಲ್ 30ರಂದು ರಾಜ್ಯ ಸಚಿವ ಸಂಪುಟ ನೀಡಲಿರುವ ಅನುಮೋದನೆಯನ್ನ ತಕ್ಷಣ ವಾಪಸ್ಸು ಪಡೆಯಬೇಕು ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿ ರೈತರೊಂದಿಗೆ ಸರ್ಕಾರ ಮಾತುಕತೆ ನಡೆಸುವವರೆಗೆ ರಸ್ತೆ ತಡೆ ಮುಂದುವರಿಯಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಭೂಮಿ ನಮ್ಮ ಹೊತ್ತು ನಾವು ಗೇಕೊಂಡು ಉಂಟಾ ಇದೀವಿ. ನಾವು ಇವತ್ತು ಬೀದಿಗೆ ಬಂದು ಕೂತಿದ್ದೀವಿ. ಈ ಸರ್ಕಾರ ಬಂದು ಬೀದಿ ಕೂತಿದ್ದೀವಿ. ಈ ಸರ್ಕಾರದಿಂದ ನಮ್ಗೇನು ಉಪಯೋಗ ಆಯ್ತಾ ಇಲ್ಲ ಅಂತ ಹೇಳಿ ನಮ್ಮ ಮಕ್ಕಳು ಜೀವನ ಮಾಡಬೇಕು ಅಂತಂದ್ರೆ ಒಂದು 5 ಗುಂಟೆ 10 ಗುಂಟೆ ಉಳಿದಿರ್ಬೇಕು. ಈ ಸರ್ಕಾರದವ್ರು ಬಂದು ನಮ್ಗೇನು ಅನುಕೂಲ ಮಾಡ್ತಾ ಇಲ್ಲ. ನಮ್ಗೆ ಬಂದು ಯಾರು ಮಾಡ್ತಾ ಇಲ್ಲ. ಈಗ ನಮ್ಗೆ ಬೇಕಾಗಿಲ್ಲ. ನಮ್ಮ ಭೂಮಿ ನಮ್ಗೆ ಉಳಿದಿರ್ಲೇಬೇಕು. ನಾವು ಭೂಮಿ ಯಾವತ್ತಿದ್ರು ನಮ್ಮ ಭೂಮಿ ನಮ್ಮ ಮಕ್ಕಳು ನಾವು ಕೊಡೋದಿಲ್ಲ ಬಿಡೋದು. ಪ್ರಾಣ ಬಿಟ್ಟರು ನಮ್ಮ ಭೂಮಿ ಕೊಡಲ್ಲ. ಅಷ್ಟೇ ತೀರ್ಮಾನ. 50 ಜನ ಬರಲಿ, ನಾವು ಇವತ್ತು ಮುಂದುವರಿಬೇಕಾದ್ರೆ ಮೈಸೂರು ರೋಡ್ಗೂ ಹೋಗಿ ಅಡ್ಡಾಡ್ತೀವಿ. ನಾಳೆ ವಿಧಾನಸೌಧ ತಂದು ಹೋಗ್ತೀವಿ. ಯಾರು ಬಂದಿಲ್ಲ, ಏನು ನಮ್ಗೆ ಯಾರು ವಿಚಾರಿಸಲಿಲ್ಲ. ನಾವು ಇವಾಗ ಇನ್ನೂ ಮುಂದಕ್ಕೆ ಹೋಗ್ತೀವಿ, ಮುಂದೆ ಇರ್ತೀವಿ. ಲೇಡೀಸ್ಗಳೆಲ್ಲ ಮುಂದೆ ಬಂದು ಕೂತಿದ್ದೀವಿ. ಯಾರು ಬಂದು ನಮ್ಗೇನು ಎತ್ತ ಅಂತ ಕೇಳೋಕ್ಕೆ ಇದು ಮಾಡಿಲ್ಲ. ಈಗ ಹೋಯ್ತು ಮುಂದಕ್ಕೆ. ನಾಳೆ ಮೈಸೂರು ರೋಡ್ಗೂ ಅಡ್ಡಾಡ್ತೀವಿ. ಇನ್ನೂ 3 ದಿನ ಆಗಲಿ, 1 ತಿಂಗಳಾಗಲಿ. ಒಂದು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾರೇ ಆಗಲಿ, ಶಾಸಕರಲ್ಲಿ ಇಲ್ಲಿ ಬಂದು ಕೇಳಿಲ್ಲ ನಮ್ಮನ್ನ. ಇಷ್ಟೊಂದು ಹೆಣ್ಮಕ್ಳು ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಹೆಣ್ಮಕ್ಳು ಕಷ್ಟ ಎಷ್ಟೆಷ್ಟು ಇರ್ತದೆ ಅಂತ ಗೊತ್ತಿರ್ತದೆ ಅವ್ರಿಗೇನು ಅವ್ರ ಮನೇಲೆಲ್ಲ ಹೆಣ್ಮಕ್ಳು ಇಲ್ವಾ? ಅವರು ಎಚ್.ಕೆ. ಪಾಟೀಲ್ ಅವರು ಅಲ್ಲಿ ಕುತ್ಕೊಂಡು ಹೇಳ್ತಾರೆ. ಊರ ಹೆಸರು ಯಾವಾಗ ಹೇಳಕ್ ಬರಲ್ಲ. ಆ ಯಪ್ಪ ಕುತ್ಕೊಂಡು ಅಲ್ಲಿ ಮಾತಾಡೋಕ್ಕಾಯ್ತದೆ. ಇಲ್ಲಿ ಬಂದು ನಮ್ಮ ರೈತರು ಕಷ್ಟ ಒಂದಿನ ಕೇಳಲಿಲ್ಲ. ಎಲ್ಲ ರೈತರು ಒಪ್ಕೊಂಡವ್ರೆ ಅಂತ ಹೇಳ್ತಾರೆ. ಯಾವ ರೈತರು ಬಂದು ಕೇಳವ್ರೆ? ಅವ್ರು ನಮ್ಮ ಬೈರಮಂಗಲ ಸರ್ಕಲ್ಗೆ ಬರಲಿ, ಬಂದು ಮಾತಾಡಲಿ. ಅಲ್ಲಿ ಕುತ್ಕೊಂಡಲ್ಲ, ವಿಧಾನಸೌಧದಲ್ಲಿ ಕುತ್ಕೊಂಡಲ್ಲ ಮಾತಾಡೋದಲ್ಲಿ. ಇಲ್ಲಿ ಬಂದು ಮಾತಾಡ್ಬೇಕಲ್ಲಿ. ಅಲ್ಲಿ ಕುತ್ಕೊಂಡು ಮಾತಾಡ್ಬಿಟ್ರೆ ನಾವು ಕುಂಡ್ರಿಸಿರೋದಕ್ಕೆ ಅವರು ಕೂತಿರೋದಲ್ಲಿ. ನಾವು ಕುಂಡ್ರಿಸ್ತೀರ, ಅಲ್ಲಿ ಕುತ್ಕೊಳ್ಳಿಲ್ಲ ಅವರು. ನಾವೆಲ್ಲ ರೈತರುಗಳು ಎಲ್ಲ ಓಟ್ ಹಾಕಿ ರೈತರು ಕೂಡ ಅನ್ನ ತಿಂತಾರೆ ತಾನೇ. ಅವರು ತಿಂದಿರೋದು ತಾನೇ. ಈ ರೈತರು ಆಸ್ತಿ ಕಿತ್ಕೊಳಕ್ಕೆ ಅವ್ರಿಗೆ ಯಾವ ಅಧಿಕಾರ ಕೊಟ್ಟಿದ್ರು? ಯಾರು ಕೊಟ್ಟಿಲ್ಲ. ಅವ್ರಿಗೆ ಅಧಿಕಾರನ ಇದ್ದ. ನಮ್ಮ ಅಧಿಕಾರನ ಅವ್ರಿಗೆ ಆಗಲೇ ಕೊಡಲಿಲ್ಲ. ನಾವು ಬೇಕು ಅವ್ರಿಗೆ. ನಮ್ಮ ರೈತರು ಅವ್ರಿಗೆ ಬೇಕೇ ಬೇಕಾಯ್ತದೆ. ಯಾವತ್ತನ ಆಗಲಿ ಅಲ್ಲಿ ರೈತರನ್ನ ಎದುರಾಕೊಳ್ಳೋದು ಬೇಡ. ಅವರು ರೇಷ್ಮೆ ಬೆಳಿತೀವಿ, ಆಮೇಲೆ ತೆಂಗ ಐತೆ, ಅಡಿಕೆ ಐತೆ, ಎಷ್ಟೋ ಜನ ಮಾವು ಹಾಕೊಂಡಿದ್ದಾರೆ, ಸಪೋಟೋ ಐತೆ, ಆಮೇಲೆ ಅದು ಎಷ್ಟೋ ಜನ ಹೆಣ್ಮಕ್ಳುಗಳು ಮಾಡಿಕೊಂಡು ಜೀವನ ಮಾಡ್ತಾರೆ. ಅಂಥವ್ರು ನಮ್ಮ ಹತ್ರ ಸ್ವಲ್ಪ ಜಮೀನು ಐತೆ. ನಾವು ಬೇರೆ ಹತ್ರ ಹುಲ್ಲು ಹಾಕೊಂಡು 7 ಹಸ್ಗಳು ಕಟ್ಕೊಂಡು ಜೀವನ ಮಾಡ್ತಾ ಇದೀವಿ. ಅಲ್ಲಿ ಯಾರಿಗೂ ಸ್ವಂತ ಏನು ಜಮೀನು ಇರೋದು ಜಾಸ್ತಿ ಯಾರು ಬರಲ್ಲ. ಪರಿಹಾರ ಕೊಡ್ತೀವಿ ನಾವು ಜಾಸ್ತಿನ ಅಂತ ಹೇಳ್ತಾರಲ್ಲ ಸರ್ಕಾರ. ಅವ್ರು ಯಾರಿಗೆ ಕೊಟ್ಟರು ಬೇಡ ಸರ್. ನಮಗೆ ಪರಿಹಾರನೂ ಬೇಡ. ನಮ್ಮ ಆಸ್ತಿನ ನಮ್ಮ ಆಸ್ತಿಗಳನ್ನಾಗಿ ಉಳಿಸ್ಕೊಡ್ಲಿ. ನಮ್ಮನ್ನ ಜೀವನ ಮಾಡೋಕ್ಕೆ ನಾವು ಕೊಟ್ಟರೆ ಸಾಕಷ್ಟೇ. ಅವರು ಇನ್ನೇನು ಅವ್ರ ಪರಿಹಾರನೂ ಬೇಡ, ಅವ್ರದ್ದು ಅಭಿವೃದ್ಧಿ ಹೊಂದಿದ ಜಾಗನೂ ಬೇಡ, ಏನು ಬೇಡ. ನಮಗೆ ನಮ್ಮ ಹಳ್ಳಿಗಳೇ ನಮ್ಮ ಜೀವನ. ಗಾಂಧೀಜಿ ಹೇಳ್ದಂಗೆ ಹಳ್ಳಿಗಳೇ ದೇಶದ ಜೀವನಾಡಿ ಅಂತ ಹೇಳವ್ರೆ. ಅದಕ್ಕೋಸ್ಕರ ಹಳ್ಳಿಗಳು ಅವರು ಉದ್ಧಾರ ಮಾಡಲಿ, ಏನು ಒಂದು ಬೆಳವಣಿಗೆ ಮಾಡಲಿ. ಏನು ಮಾಡಬೇಕು ಅಂದರೆ ಹಳ್ಳಿಗಳಾಗಿಕ್ಕಿ ಗ್ರಾಮ ಸ್ವರಾಜ್ ಅಂತ ಕಾರ್ಯಗಳನ್ನ ಹಾಕಿ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡಲಿ. ಆ ಹೆಸರಲ್ಲಿ ಮರಗಿಡಗಳ ಮಾರಾಟ ಹೋಮ ಮಾಡಿ ಯಾವುದೇ ಒಂದು ಮನುಷ್ಯರಿಗೆ ಉಸಿರಾಡೋಕ್ಕೂ ಆಗದೇ ಇರೋ ಮಟ್ಟಕ್ಕೆ ತಂದಿರ್ತಾರೆ ಇವರು. ಅದರಿಂದ ಅವ್ರಿಗೆ ನಾವು ಕೈ ಮುಗಿದು ಕೇಳ್ಬೋದಾಗಿ
ರಾಮನಗರ ತಾಲೂಕಿನ ಬೈರಮಂಗಲ ವೃತ್ತದಲ್ಲಿ ಬೈರಮಂಗಲ ಕಂಚಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಭೂ ಸ್ವಾಧೀನ ಬಾಧಿತ ರೈತರು ಬೈರಮಂಗಲ ವೃತ್ತದಲ್ಲಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಸೇರ್ತಾ ಇದ್ದಾರೆ. ಅವ್ರ ಜೊತೆ ಕರ್ನಾಟಕ ಪ್ರಾಂತ ರೈತ ಸಂಘ, CITU ಮೊದಲಾದ ಎಲ್ಲ ಜನಪರ ಮತ್ತು ರೈತಪರ ಸಂಘಟನೆಗಳು, ಎಲ್ಲ ರೈತ ಸಂಘಟನೆಗಳ ಮುಖಂಡರು ಕೂಡ ಇವರ ಹೋರಾಟಕ್ಕೆ ಬೆಂಬಲವಾಗಿ ಇವತ್ತು ನಿಂತಿದೆ. ಇವತ್ತು ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸೇರಿದ್ದಾರೆ ಅಂತ ಹೇಳಿದ್ರೆ, ಏಪ್ರಿಲ್ 30ನೇ ತಾರೀಕು ರಾಜ್ಯ ಸಚಿವ ಸಂಪುಟದಲ್ಲಿ ಬಿಡದಿ ಸಮಗ್ರ ಉಪಯೋಜನೆಯನ್ನೇ ಅನುಮೋದನೆ ಕೊಡುವಾಗ ಹಿರಿಯ ಸಚಿವರಾದಂಥ HK ಪಾಟೀಲ್ ಅವರು ಈ ಎಲ್ಲ ರೈತರು ಭೂ ಸ್ವಾಧೀನಕ್ಕೆ ಒಪ್ಪಿಟ್ಟಿದ್ದಾರೆ ಅಂತೇಳಿ ಒಂದು ಹಸಿ ಸುಳ್ಳನ್ನು ಹೇಳಿದ್ದಾರೆ. ಪ್ರಾಥಮಿಕ ಅಧಿಸೂಚನೆ ಆದ ದಿನವೇ 3,500ಕ್ಕೂ ಹೆಚ್ಚು ಕುಟುಂಬಗಳು, ಅಂದರೆ ಸರಿಸುಮಾರು 80% ಈ ಒಟ್ಟು ಭೂ ಸ್ವಾಧೀನದ ಭೂಮಿಯ ಒಡೆತನ ಇರ್ತಕ್ಕಂಥ ರೈತರು ಲಿಖಿತವಾಗಿ ಆಕ್ಷೇಪಣೆಯನ್ನು ಕೊಟ್ಟಿದ್ದಾರೆ ಮತ್ತು ತಮ್ಮ ವಿರೋಧವನ್ನು ಲಿಖಿತವಾಗಿ ದಾಖಲಿಸಿದ್ದಾರೆ. 14 ತಿಂಗಳಿಂದ ಹಲವಾರು ಹಂತದ ಹೋರಾಟಗಳು ಮಾಡಿದ್ದಾರೆ. ಆದರೂ ಕೂಡ ಈ ವ್ಯಾಪ್ತಿಯ ಗ್ರಾಮದ ಯಾರ ಜೊತೆಯಲ್ಲೂ ಸಮಾಲೋಚನೆ ಮಾಡಿದೆ, ಹೋರಾಟ ಸಮಿತಿ ಜೊತೆ ಸಮಾಲೋಚನೆ ಮಾಡದೆ ಏಕೀಗೆ ಸಂಪುಟ ಅನುಮೋದನೆ ಕೊಟ್ಟಿರೋದು ಮತ್ತು ಯಾರು ವಿರೋಧ ಇಲ್ಲ ಅಂತ ಸುಳ್ಳು ಹೇಳಿರ್ತಕ್ಕಂಥದ್ದನ್ನ, ಎಷ್ಟು ಸುಳ್ಳಿದೆ ಅಂತಕ್ಕಂಥದ್ದನ್ನು ಸಾಬೀತುಪಡಿಸೋದಕ್ಕೆ, ನಮ್ಮ ವಿರೋಧವನ್ನು ಸಾಬೀತುಪಡಿಸೋದಕ್ಕೆ ಇವತ್ತಿದ್ದಾರೆ. 3,000ಕ್ಕೂ ಹೆಚ್ಚು ಜನ ಈ ಬೈರಮಂಗಲ ವೃತ್ತದಲ್ಲಿ ಅಣಿನರಿತಾ ಇದ್ದಾರೆ. ಎತ್ತು ಗಾಡಿಗಳು, ಟ್ರಾಕ್ಟರ್ಗಳ ಸಮೇತ ಇವತ್ತು ಅಣಿನರಿತಾ ಇದ್ದಾರೆ. ಇದು ಒಂದು ಅಂತಿಮ ಎಚ್ಚರಿಕೆ. ಈ ಅಂತಿಮ ಎಚ್ಚರಿಕೆಯನ್ನು ಪರಿಗಣಿಸಿ ಸಂಪುಟ ತಾನು ಕೊಟ್ಟಿರ್ತಕ್ಕಂಥ ಅನುಮೋದನೆ ವಾಪಸ್ ಪಡಿಬೇಕು. ಈ ಭೂ ಸ್ವಾಧೀನವನ್ನು ರದ್ದುಪಡಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಅಖಿಲ ಭಾರತ ಕಿಸಾನ್ ಸಭಾ, ಕರ್ನಾಟಕ ಪ್ರಾಂತ ರೈತ ಸಂಘ, ಸಂಯುಕ್ತ ಹೋರಾಟ ಕರ್ನಾಟಕ ಹೀಗೆ ಎಲ್ಲರ ಸಹಕಾರದೊಂದಿಗೆ ಬೆಂಗಳೂರಿಗೆ ಬೃಹತ್ ಪಾದಯಾತ್ರೆಯನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರೈತರು ಇವತ್ತು ಬಹಳ ನಿರ್ಣಾಯಕವಾಗಿ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನಕ್ಕೆ ನಮ್ಮ ಒಪ್ಪಿಗೆ ಇಲ್ಲ, ಭೂ ಸ್ವಾಧೀನ ಆಗೋದಕ್ಕೆ ಬಿಡೋದಿಲ್ಲ, ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಭೂಮಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಭೂಮಿ ನೀರಾವರಿ ಭೂಮಿ, ಬಹುವಾರ್ಷಿಕ ಬೆಳೆ ಬೆಳೆಯುವ ಭೂಮಿ ಮತ್ತು ಸಮೃದ್ಧ ಫಲವತ್ತಾದಂಥ ಕೃಷಿ ಭೂಮಿ, ಬೆಂಗಳೂರಿನ ಸುತ್ತ ಇರುವಂಥ ಹಸಿರು ಪ್ರದೇಶವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಈ ರೈತರ ಮುಖ್ಯ ಉದ್ದೇಶ ಆಗಿದೆ. ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿ ವತಿಯಿಂದ ಈ ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೀವಿ.